20 ವರ್ಷಗಳ ಕೆಳಗೆ ನಾನು ದುಡುಕಿ ಮಾಡಿದ ಒಂದು ತಪ್ಪಿನಿಂದ ಎಷ್ಟೊಂದು ಕುಟುಂಬಗಳ ಸುಖ ಸಂತೋಷ ಸರ್ವನಾಶ ಆಗೋಯ್ತು. ಪಾರ್ವತಿ, ನೀನು ಹಾಗನ್ಕೋತೀಯ, ತುಂಬಾ ನೊಂದ್ಕೋತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಿನ್ನನ್ನು ಹುಡುಕೊಂಡು ಬಂದೆ. ಉದಾಹರಣೆ ಹೇಳ್ತೀನಿ ಕೇಳು. ಮಹಾಭಾರತ ಯುದ್ಧ ನಡೆಯೋಕೆ ಭೀಷ್ಮ ಪ್ರತಿಜ್ಞೆ ಕಾರಣನ? ಅರ್ಜುನನ ಪ್ರತಿಜ್ಞೆ ಕಾರಣನ? ಗುರು ದ್ರೋಣರು ತಮ್ಮ ಶಿಷ್ಯ ಅರ್ಜುನನಿಗೆ ನೀನನ್ನು ಜಗತ್ಪ್ರಸಿದ್ಧ ಬಿಲ್ಲುಗಾರನನ್ನಾಗಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೇ ಕಾರಣ. ಒಂದರ್ಥದಲ್ಲಿ ಈ ಲೋಕನಾಟಕದಲ್ಲಿ ನಡೆಯುವ ಯಾವುದಕ್ಕೂ ಯಾರೂ ಕಾರಣರಲ್ಲ. ಇನ್ನೊಂದು ಅರ್ಥದಲ್ಲಿ ಎಲ್ಲರೂ ಕಾರಣರೇ. ಆದ್ರೂ ನಾನು ಈ ಮನೆಗೆ ಸೊಸೆಯಾಗಿ ಬಂದ ಮೇಲೆ ತಾನೆ ಇಷ್ಟೆಲ್ಲ ಅವಾಂತರಗಳಾಗಿದ್ದು. ಮನೆಗೆ ಸೊಸೆ ಬಂದ ಕೂಡಲೇ ಹಿರಿಮಗಳು ಮನೆ ಬಿಟ್ಟು ಹೋಗ್ಬೇಕು ಅಂತ ಯಾವ ನೀತಿ ಶಾಸ್ತ್ರದಲ್ಲಿ ಹೇಳಿದೆಯಮ್ಮ ಪಾರ್ವತಿ? ನನ್ನ ಹಿರಿಯ ಮಗಳ ಅಹಂಕಾರ, ಈ ಮನೆಯಲ್ಲಿ ನನ್ನದೇ ನಡೆಯಬೇಕೆನ್ನೋ ಹಠ ಅವಳನ್ನ ಹಾಳು ಮಾಡಿದೆ ಅಷ್ಟೇ. ಅವಳು ಮಾಡಿದ ತಪ್ಪಿಗೆ ನೀನ್ ಯಾಕಮ್ಮ ಕಣ್ಣೀರು ಹಾಕ್ತೀಯ? ಮನೆ ಸೊಸೆ ಕಣ್ಣೀರು ಹಾಕಿದ್ರೆ ಯಾರಿಗೂ ಒಳ್ಳೇದಾಗಲ್ಲಮ್ಮ. ಸಮಾಧಾನ ಮಾಡ್ಕೊ. ಹೆತ್ತ ತಾಯಿಯಾಗಿ ನಾ ಹೇಗ್ ಸಮಾಧಾನ ಮಾಡ್ಕೊಳ್ಳಿ? 20 ವರ್ಷದಿಂದ ನನ್ನ ಮಗಳು ನನ್ನ ಮನೆಗೆ ಬರ್ಲಿಲ್ವಲ್ಲ ಅಂತ ನೆನ್ಸ್ಕೊಂಡ್ರೆ ನನ್ ಕರುಳು ಕಿತ್ತು ಬರುತ್ತೆ. ಸಮಾಧಾನ ಮಾಡ್ಕೊಮ್ಮ. ಈ ಸಾರಿ ಹೇಗಾದ್ರೂ ಮಾಡಿ ಅಕ್ಕ ನಮ್ಮ ಮನೆಗೆ ಬರ್ಬೇಕು. ಹಾಗೆ ನಾನು ಮಾಡೇ ಮಾಡ್ತೀನಿ. ನಾನು, ನೀನು, ನಿಮ್ಮಪ್ಪ ಇಷ್ಟು ವರ್ಷಗಳಲ್ಲಿ ಅಷ್ಟು ಸಾರಿ ಹೋಗ್ ಕರೆದ್ರು ಬರ್ದೇ ಇರೋಳು ಈಗ ಬರ್ತಾಳೆ ಅಂದ್ರೆ ಹೇಗ್ ನಂಬ್ಲಿಕ್ಕೆ ಮುದ? ಬರ್ತಾಳಮ್ಮ, ಅವಳು ಖಂಡಿತ ಬಂದೇ ಬರ್ತಾಳೆ. ಅಕ್ಕ ಈ ಮನೆಗೆ ಬರೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ನಮಸ್ಕಾರ ಬುದ್ಧಿ. ಅವನು ನನ್ನ ತಮ್ಮ ಬೋರೇಗೌಡ, ಇವನು ನನ್ನ ಮಗ ಬಸವ. ನಮ್ಮ ಮನಸ್ನಾಗ ಏನೋ ಒಂದು ಅನ್ಕೊಂಡಿದ್ವಿ, ಅದ್ ನೆರವೇರ್ತದ ಇಲ್ವಾ ಅಂತ ಕೇಳ್ಕೊಂಡು ಹೋಗಮ್ಮ ಅಂತ ಬಂದ್ವಿ. ಜಾತಕ ತಂದಿದ್ದೀರಾ ತಾಯಿ? ಈ ಜಾತಕ ಫಲದ ಪ್ರಕಾರ ಈ ಹೆಸರಲ್ಲಿ ಯಾವ ಭೋಗ ಭಾಗ್ಯ ಅಧಿಕಾರ ಏನನ್ನು ಪಡ್ಕೊಂಡ್ ಬಂದಿಲ್ವಲ್ಲ ತಾಯಿ? ಇದೇನ್ ಶಾಸ್ತ್ರಿಗಳು ಹಿಂಗ ಹೇಳ್ತೀವ್ರಿ? ನಮ್ಮ ಮಾವೇನ್ ಕಮ್ಮಿನ? ಊರವ್ರ ಆಸ್ತಿ ಎಲ್ಲ ಸೇರಿಸಿದ್ರು ನಮ್ಮ ಮಾವನ ಆಸ್ತಿಗೆ ಸಮಾಗ ಹಾಕಿಲ್ಲ. ಇಡೀ ಹತ್ತೂರಲ್ಲಿ ನಮ್ಮ ಮಾವನೆಯ ಗಟ್ಟಿಕುಳ. ಅಧಿಕಾರ ಭಾಗ್ಯ ಇಲ್ಲ ಅಂತೀರಿ? ನನ್ನ ತಮ್ಮ ಜಿಲ್ಲಾ ಪಂಚಾಯತ್ ಮೆಂಬರು. ನೋಡಿ ತಾಯಿ, ಫಲ ಅಂದ್ರೆ ಪಡ್ಕೊಂಡ್ ಬಂದಿದ್ದಷ್ಟೇ ಅಲ್ಲ, ಬೇರೆ ಯಾರೋ ಕೊಟ್ಟಿದ್ದು ಇರಬಹುದು. ನಿಮ್ಮ ಜಾತಕದಲ್ಲೋ ಅಥವಾ ನಿಮ್ಮ ಮಗನ ಜಾತಕದಲ್ಲೋ ಇರುವಂತ ಫಲನ ನಿಮ್ ತಮ್ಮ ಅನುಭವಿಸ್ತಾ ಇರ್ಬೋದು. ಅವ್ವ, ನಮ್ ಜಾತಕ ತಂದಿದ್ಯಲ್ವಾ, ಅದನ್ನು ತೋರ್ಸವ, ಏನೈತೆ ಅಂತ ತಿಳ್ಕೊಳವ. ಈ ಜಾತಕದ ಪ್ರಕಾರನು ಯಾರಿಗೂ ಭೋಗ ಭಾಗ್ಯ ಪ್ರಾಪ್ತಿ ಇಲ್ಲ. ಈ ಮೂರೂ ಜಾತಕಗಳ ಪ್ರಕಾರ ಮುಂಬಾಗಿಲಿನಿಂದ ಬಂದಂತ ಲಕ್ಷ್ಮಿ ಬಚ್ಚಲ್ ಮನೆಯಿಂದ ಹೊರಟೋಗ್ತಾಳೆ. ನಿಮ್ಮ ಮನೆಯಲ್ಲಿ ಬೇರೆ ಯಾರ್ಯಾರಿದ್ದಾರೆ? ನಮ್ಮ ಅತ್ತೆ ಅವರೇ.
ನನ್ನ ಮಗಳು ಅವಳೆ. ಅವ್ರ ಜಾತಕ ಏನಾದ್ರು ತಂದಿದ್ದೀರಾ? ಆದರೆ ನಮ್ಮ ಅತ್ತೆ ಜಾತಕ ಇಲ್ಲ. ಆಗಿನ ಕಾಲದಲ್ಲಿ ಬರ್ಸೋರೋ ಇಲ್ವೋ ಅದು ಗೊತ್ತಿಲ್ಲ. ನನ್ನ ಮಗಳ ಜಾತಕ ಅದೇ. ಒಂದು ನಿಮಿಷ. ಇಲ್ಲಿದೆ ನಿಮ್ಮ ಸಂದೇಹಗಳಿಗೆ ಉತ್ತರ. ಇಷ್ಟು ವರ್ಷಗಳ ನನ್ನ ಸುದೀರ್ಘ ಅನುಭವದಲ್ಲಿ ಇಷ್ಟು ಅದೃಷ್ಟ ಹೊತ್ತಿರೋ ಜಾತಕನೇ ನೋಡಿಲ್ಲ ನಾನು. ಈ ಜಾತಕದ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ಐಶ್ವರ್ಯ, ಭೋಗ, ಭಾಗ್ಯ, ನಿರಂತರ ಆದಾಯ, ಅಧಿಕಾರ ಪ್ರಾಪ್ತಿ ಎಲ್ಲ ಸಾಧ್ಯ ಆಗಿರೋದು. ಅದಕ್ಕೆ ಈ ಜಾತಕ ಬರೆದಿರೋರು ಈ ಹುಡುಗಿಗೆ ಲಕ್ಷ್ಮಿ ಅಂತ ನಾಮಕರಣ ಮಾಡಿರೋದು. ಇವಳು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತ ಭಾಗ್ಯ ಪಡ್ಕೊಂಡ್ ಬಂದಿದ್ದಾಳೆ. ಇವಳು ಯಾರ ಮನೆಗೆ ಹೋದ್ರು ಲಕ್ಷ್ಮೀ ದೇವಿ ಇವಳು ಹಿಂದೆನೆ ಹೋಗ್ತಾಳೆ. ಈ ಲಕ್ಷ್ಮಿ ನಿಂತ ಕಡೆನೆ ಮಹಾಲಕ್ಷ್ಮಿನೂ ಬಂದು ನಿಲ್ತಾಳೆ. ಇವಳನ್ನು ಮದುವೆ ಆಗೋ ಹುಡುಗ ಭಾಗ್ಯವಂತ ಆಗ್ತಾನೆ, ಯಶಸ್ವಿ ಮನುಷ್ಯ ಆಗ್ತಾನೆ. ಸರಿ ಶಾಸ್ತ್ರಿಗಳೇ, ಅವ್ವ ಬಾವಾಗವ್ವ. ತಮ್ಮ ದಕ್ಷಿಣೆ ನೀವು ಕೊಟ್ಟಷ್ಟು ನಾನು ಪಡ್ಕೊಂಡಷ್ಟು. ಇರು ಕಲ್ಪನಾ, ನಾನು ನೋಡ್ತೀನಿ. ಅರೆ ಮಾವ, ನಮಸ್ಕಾರ. ಬನ್ನಿ ಬನ್ನಿ ಅತ್ತೆ. ಬಾಕುಮದ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ ಭಾವ? ನಿನ್ನೆ ಹೇಗಿದ್ನೋ ಹಾಗೆ ಇವತ್ತು ಇದ್ದೀನಿ. ಬಾ. ಕಲ್ಪನಾ ಹೇಗಿದೆಯಮ್ಮ? ದೇವ್ರು ಕೊಟ್ಟಿರೋ ಅಷ್ಟನ್ನ ತೃಪ್ತಿಯಿಂದ ಅನುಭವಿಸ್ಕೊಂಡು ಸುಖವಾಗಿದ್ದೀನಿ ಅಮ್ಮ. ವಯಸ್ಸಾದ ತಂದೆ ತಾಯಿ ಹೇಗಿದ್ದಾರೋ ಏನೋ ಅಂತ ವಿಚಾರಿಸೋಕ್ಕಾದ್ರೂ ಒಂದು ಫೋನ್ ಮಾಡಲಿಲ್ಲಲ್ಲಮ್ಮ ನೀನು. ಯಾವ ಮನೆಗೆ ಕಾಲಿಡಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀನೋ ಆ ಮನೆಗೆ ನಾನು ಯಾಕಪ್ಪ ಫೋನ್ ಮಾಡಲಿ? ಅದು ಅಲ್ಲದೆ ನಿಮ್ಮ ಯೋಗಕ್ಷೇಮ ನೋಡ್ಕೊಳ್ಳೋದಕ್ಕೆ ನಿಮ್ಮ ಪ್ರೀತಿ ಸೊಸೆ ಇದ್ದಾಳಲ್ಲ, ಅಷ್ಟೇ ಅಲ್ಲ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ನನ್ನ ಇಬ್ರು ತಂಗಿದಿರು ನಿಮ್ಮ ಜೊತೆನೇ ಇದ್ದಾರಲ್ಲ. ಇಷ್ಟೆಲ್ಲ ಇರೋವಾಗ ನನ್ನ ಅಗತ್ಯ ಆಗಲಿ, ನನ್ನ ಫೋನ್ ಕಾಲ್ ಅಗತ್ಯ ಆಗಲಿ ಏನಮ್ಮ ಇದೆ? ಸರಿ, ನೀವೆಲ್ಲ ಮಾತಾಡ್ತಾ ಇರಿ. ನಿಮಗೆಲ್ಲ ಒಂದು ಸ್ಪೆಷಲ್ ಕಾಫಿ ಮಾಡ್ಕೊಡ್ತೀನಿ. ಕಾಫಿ ಟೀ ಏನು ಬೇಡಪ್ಪ ಕೈಲಾಶ್. ಪರವಾಗಿಲ್ಲ ಮಾವ. ಭಾವ ನೀವು ಕೂತ್ಕೊಳ್ಳಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ನೀನಿರ್ಮ, ಅಪರೂಪಕ್ಕೆ ಮನೆಗೆ ಬಂದಿದ್ಯಾ, ಅಕ್ಕನ ಹತ್ರ ಮಾತಾಡ್ತಾ ಇರೋ, ನಾನು ಬೇಗ ಮಾಡ್ಕೊಂಬಂದ್ಬಿಡ್ತೀನಿ. ನೀನು ಮನೆ ಬಿಟ್ಟು ಬಂದು 20 ವರ್ಷ ಆಯಿತು. ಅಷ್ಟು ವರ್ಷ ಈ ನಾಡಿನ ನದಿಗಳಲ್ಲಿ ಎಷ್ಟು ನೀರು ಹರಿದಿದೆಯೋ ಅಷ್ಟು ನೀರು ನಿಮ್ಮಮ್ಮನ ಕಣ್ಣಿಂದ ಹರಿದಿದೆಯಮ್ಮ. ಇಷ್ಟು ವರ್ಷ ಆದರೂ ನಿನಗೆ ಮನಸ್ಸು ಕರಗಲೇ ಇಲ್ವಾ? ಕೋಪ ಕಡಿಮೆ ಆಗಲೇ ಇಲ್ವೇನಮ್ಮ? ಇನ್ನೂ ಎಷ್ಟು ವರ್ಷ ಈ ದ್ವೇಷ ಸಾಧಿಸಿಕೊಂಡು ನಮ್ಮಿಂದ ದೂರ ಇರಬೇಕು ಅಂತ ಅಂದ್ಕೊಂಡಿದೀಯ? ನನ್ನ ಜೀವ ಇರೋ ತನಕ
ನಾನು ಸತ್ತು ಸುಡುಗಾಡ್ ಸೇರೋ ತನಕ. ಮನಸ್ಸಿನೊಳಗಿನ ಬೆಂಕಿ ದೇಹನ ಸುಟ್ಟು ಬಿಡುತ್ತೆ ಮಗಳೇ. ಪರವಾಗಿಲ್ಲಪ್ಪ. ಈಗ ನೀವು ಬಂದಿದ್ದಕ್ಕೆ ಏನಾದರೂ ಕಾರಣ ಇರಬೇಕಲ್ಲ, ಅದನ್ನು ಹೇಳಿ. ಅಕ್ಕ, ಅಪ್ಪ ಅಮ್ಮನಿಗೆ ಆರೋಗ್ಯ ಆಯಸ್ಸು ಎಲ್ಲ ಚೆನ್ನಾಗಿರ್ಲಿ ಅಂತ ಸಹಸ್ರ ಚಂದ್ರ ದರ್ಶನ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀವಿ. ಆದರೆ ಕಲ್ಪನಾ ಈ ಮನೆಗೆ ಬರದೇ ಇದ್ರೆ ನಾನು ಯಾವ ಸಮಾರಂಭಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ಅಮ್ಮ ಹೇಳ್ತಾ ಇದ್ಲು. ನನಗೆ ಯಾವ ಆರೋಗ್ಯನೂ ಬೇಡ, ಯಾವ ವಯಸ್ಸು ಬೇಡ ಅಂತ ಹಠ ಮಾಡ್ತಾ ಇದ್ದಾಳೆ. ಯಾವ ಮನೆಗೆ ಬರಲಿ ಕುಮುದ, ಹೂ ತುಂಬಿದ ನನ್ನ ಕನಸಿನ ಮರ ನಾನು ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿ ಬಿಸಾಕದ್ನಲ್ಲ, ಆ ನನ್ನ ಅಣ್ಣನ ಮನೆಗೆ ಬರಲಾ? ನನ್ನ ನಿನ್ನ ಕನಸಿನ ಮನೆ ಕೆಡವಿ ಆ ಮನೆ ಅವಶೇಷಗಳ ಮೇಲೆ ಅವನ ಕನಸಿನ ಮನೆ ಕಟ್ಕೊಂಡಲ್ಲ, ಆ ಅಣ್ಣನ ಮನೆಗೆ ಬರಲಾ ಕುಮುದ? ನನ್ನ ನಿನ್ನ ಮದುವೆ ಮಾಡಿ ನಮ್ಮಿಬ್ರು ಮಡ್ಲಕ್ಕಿ ತುಂಬಿ ನಮ್ಮನ್ನ ಗಂಡನ ಮನೆಗೆ ಕಳ್ಸೋದು ಅವನ ಆದರ್ಶ ಆಗ್ಬೇಕಿತ್ತು, ಅವನ ಕರ್ತವ್ಯ ಆಗ್ಬೇಕಿತ್ತು. ಬೆಳೆದು ನಿಂತ 3 ಹೆಣ್ಮಕ್ಳು ಮನೇಲಿದ್ದು ಅವ್ರಿಗೆ ಮದ್ವೆ ಮಾಡೋದನ್ನ ಬಿಟ್ಟು ತಾನ್ ಮದ್ವೆ ಮಾಡ್ಕೊಂಡು ತನ್ನ ಹೆಂಡತಿನ ಮನೆಗೆ ಕರ್ಕೊಂಡು ಬಂದಲ್ಲ, ಆ ಮನೆಗೆ ಬಾ ಅಂತ ನನ್ನ ಕರಿತಾ ಇದೀಯಾ? ಹರಿದು ಹೋದ ನದಿ, ಬೀಸಿ ಹೋದ ಬಿರುಗಾಳಿ, ಜಾರಿದ ಜಲಪಾತ ಯಾವತ್ತೂ ವಾಪಸ್ ಬರಲ್ಲ ಮಗಳೇ. ಅವಳನ್ನ ಮತ್ಗೆ ಅನ್ಸ್ಕೊಂಡು ಯಾವತ್ತು ನಮ್ಮ ಮನೆ ಹೊಸಲು ತುಳಿದ್ಲೋ, ಬಿರುಗಾಳಿ ಹಾಗೆ ನಮ್ಮ ಮನೆಗೆ ಬಂದು ನಮ್ಮ ಮನೆ ಕನ್ಸಿನ ಮೋಡಗಳನ್ನ ಮರಳಿ ಬಾರದಷ್ಟು ದೂರ ತಳ್ಳಿದ್ಲೋ, ನಮ್ಮ ಕನ್ಸಿನ ಕಣ್ಗಳಿಂದ ನಿರಂತರವಾಗಿ ಕಣ್ಣೀರ್ ಸುರಿಯೋ ಹಾಗೆ ಮಾಡಿದ್ಲು ಅವಳು ಆ ಮನೇಲಿರೋವರೆಗೂ ನಾನು ಆ ಮನೆಗೆ ಕಾಲಿಡಲ್ಲ. ನನ್ನ ಹಣೆ ಬರ ಬರ್ದಿರೋ ವಿಧಿಗೂ ಕೂಡ ನನ್ನ ನಿರ್ಧಾರ ಬದಲಾಯಿಸಕ್ಕಾಗಲ್ಲ.